ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಯಾರನ್ನ ಶಿಕ್ಷಿಸ್ತಾನಂತೆ? ಚೆನ್ನಾಗಿ ಕೈ ಎತ್ತಬೇಕು. ನೀತಿವಂತರು ಎಷ್ಟು ಜನ ಇದ್ದೀರಾ? ಶಿಕ್ಷೆಯಿಂದ ತಪ್ಪಿಸ್ಕೊಂಡವ್ರು ಎಷ್ಟು ಜನ ಇದ್ದೀರಾ? ಮಗನ ಜೀವಿತದಲ್ಲಿ ಹೋರಾಡಿದಂಥ ಎಲ್ಲ ಹೋರಾಟಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ತೀರ್ಮಾನಗಳಿಗೆ ಸ್ತೋತ್ರ ಮಾಡ್ತೇವೆ. ಆಶೀರ್ವದಿಸು ಸ್ವಾಮಿ, ಅನುಗ್ರಹಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತೀವಿ ತಂದೆಯ ದೇವರೇ, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇ ಬಿಡುಗಡೆ ಅದಾಗಿತ್ತು. ಇವಾಗ ಹೇಳಿದ್ದು ಅದು ಯಾರು ಕೊಟ್ಟಿದ್ದು ಬಿಡುಗಡೆ? ಯಾರು ಕೊಟ್ಟಿದ್ದು? ಯೇಸು ನಮ್ಮನ್ನು ಎಲ್ಲಿಂದ ಬಿಡಿಸ್ದ? ಶಿಕ್ಷೆಯಿಂದ. ಎಲ್ಲಿಂದ? ಜೋರಾಗಿ ಚೆನ್ನಾಗಿ ಹೇಳಿ. ಅದಕ್ಕೆ ನೀವೇನಾದ್ರೂ ಬೆಲೆ ಕೊಡ್ಬೇಕಾಗಿ ಬಂತಾ? ಇಲ್ಲ. ಫ್ರೀಯಾಗಿ ನಿಮ್ಮನ್ನ ದೇವರು ನನಗೆ ಬದಲಾಗಿ ಜೀವವನ್ನು ಕೊಟ್ಟು ನಮ್ಮನ್ನು ಏನು ಮಾಡ್ದ? ರಕ್ಷಿಸ್ದ, ಕಾಪಾಡ್ದ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಎರಡನೇ ಬಿಡುಗಡೆ ಅಂತ ಹೇಳೋದು ನಮಗೆ ಬೆಲೆ ಕೊಡಬೇಕಾಗಿರುವಂಥ ಬಿಡುಗಡೆ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ನಮ್ಮ ಪಾತ್ರಗಳನ್ನು, ಯಾಕಂದರೆ ಇವತ್ತು ನಾಳೆ ಉದಾಹರಣೆ ಹೇಳ್ತೇನೆ. ಮಂಜು ಬ್ರದರ್ ನಿಂತ್ಕೊಳ್ಳಿ, ರಾಜಭಾಸ್ ಇಲ್ಲಿ ಬಂದು ನಿಂತ್ಕೊಳ್ಳಿ, ಈ ಕಡೆ ನಿಂತ್ಕೊಳ್ಳಿ. ಮಂಜು ಬ್ರದರು ಫ್ಲಶಲ್ಲಿ ಜೀವಿಸ್ತಿದ್ದೀರಾ, ಓಕೆ? ರಾಜು ಪಾಸ್ಟರು ಸ್ಪಿರಿಟಲ್ಲಿ ಜೀವಿಸ್ತಿದ್ದೀರಾ. ರಾಜು ಪಾಸ್ಟರ್, ಯು ಲಿವ್ ಇನ್ ಸ್ಪಿರಿಟ್, ಆತ್ಮಮಂಡಲದಲ್ಲಿ ಜೀವಿಸ್ತಾ ಇದ್ದೀರಾ, ಓಕೆ? ಫ್ಲಶಲ್ಲಿ ಜೀವಿಸ್ತಿದ್ದೀರಾ, ಓಕೆ? ನಾನು ಹೇಳೋದು ನಿಮಗೇನಾದ್ರೂ ವೈಬ್ರೇಷನ್ ಬಂದರೆ ತಕ್ಷಣ ಕೈ ಎತ್ತಬೇಕು, ಓಕೆ? ಆಯ್ತಾ ಪಾಸ್ಟ್ರೆ? ನಾನು ಹೇಳೋದು ನಿಮಗೆ, ನೀವು ಆತ್ಮಮಂಡಲದಲ್ಲಿ ಜೀವಿಸ್ತಿದ್ದೀರಾ. ನಾನು ಹೇಳೋದು ನಿಮಗೆ ಏನಾದರೂ ವೈಬ್ರೇಷನ್ ಆಯಿತು ಅಂದರೆ ತಕ್ಕಂತ ಕೈ ಎತ್ತಬೇಕು, ಓಕೆ? ಆ ಕಡೆ ನೋಡ್ಕೊಂಡು. ನೀವು ಆತ್ಮಮಂಡಲದಲ್ಲಿದ್ದರೆ ಹಿಂಗಿರ್ತೀರಾ, ನೀವು ಶರೀರ ಮಂಡಲದಲ್ಲಿದ್ದರೆ ಹಿಂಗಿರ್ತೀರಾ. ನಾಳೆ ಬೆಳಗ್ಗೆ 5 ಲಕ್ಷ ರೂಪಾಯಿ ಬೇಕು, ಯಾರಿಗಾದ್ರೂ ವೈಬ್ರೇಷನ್ ಆದರೆ ಕೈ ಎತ್ತಿ ಕೈ ಎತ್ತಬೇಕು. ಆಯ್ತಿದ್ಯಾ? ಏನಾದ್ರ ಇವ್ರಿಗೇನಾದ್ರೂ ಆಯ್ತಿದ್ಯಾ? ಅದಕ್ಕೇನೆ ಯೇಸು ಸ್ವಾಮಿ ಹೇಳಿದ್ದು, ಈ ಕ್ಲೀನ್ ಆದರೆ ನಮ್ದೊಂದು 90% ವಿಷಯ ಕ್ಲೀನ್ ಆಗಿಬಿಡುತ್ತೆ. ಜ್ವರ ಹೇಳಿ. ಇದು ಪ್ರಾಕ್ಟಿಕಲ್, ನಾನು ಹೇಳ್ಕೊಡ್ತೀನಿ. ಏನೇನು ಚಿತ್ರ ನೋಡ್ತೀರಾ? ಏನದು? ಆಂಬುಲೆನ್ಸ್, ಮತ್ತೆ ಹಾಸ್ಪಿಟಲ್. ಯಾವ ಆಸ್ಪತ್ರೆ? ಗೌರ್ಮೆಂಟ್ ಆಸ್ಪತ್ರೆ. ಯಾರಾದ್ರೆ ಗೌರ್ಮೆಂಟ್ ಆಸ್ಪತ್ರೆ ನೋಡೋರಿದ್ದೀರಾ ಇಲ್ಲಿ? ಯಾವ ಆಸ್ಪತ್ರೆ ನೋಡ್ತೀರಾ? NH. ಇದೆಲ್ಲ ಬರುತ್ತಾ ಇಲ್ವಾ? ಜೋರಾಗಿ ಹೇಳ್ರಿ, ಬರುತ್ತಾ ಇಲ್ವಾ? ನೀವು ಏನು ಚಿಂತೆ ಮಾಡ್ತೀರೋ ನೀವು ಹಾಗೆ ಇರ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದ್ ನೋಡಿ ವಾಕ್ಯ, ಇಬ್ರಾಯ ಪತ್ರಿಕೆ 11ನೇ ಅಧ್ಯಾಯ 3ನೇ ವಾಕ್ಯ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಎರಡನೇ ಪೋರ್ಷನ್ ಚೆನ್ನಾಗಿ ಓದಿ. ಕಾಣಿಸುವಂತ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ದೃಶ್ಯ ವಸ್ತುಗಳಿಂದ ಅಲ್ಲ ಉಂಟಾಗಿದ್ದು ಅಂತೂ ನಾನು ಗ್ರಹಿಸುತ್ತೇನೆ. ಕಾಣಿಸುವಂತ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಅಲ್ಲ ಉಂಟಾಗಿರೋದು. ಏನರ್ಥ ಆಯ್ತು? ಕಾಣಿಸುವಂತ ಈ ಜಗತ್ತು ದೃಶ್ಯ ವಸ್ತುಗಳಲ್ಲಿ ಅಲ್ಲ ಉಂಟಾಗಿದ್ದು. ಏನರ್ಥ ಆಯ್ತು? ಎಕ್ಸಾಂಪಲ್ ಕೊಡಿ, ಅದಕ್ಕೆ ಸಾಧಾರಣ ಎಕ್ಸಾಂಪಲ್ ಕೊಡಿ. ಕಾಣಿಸುವಂತ ಈ ಜಗತ್ತು ದೃಶ್ಯ ವಸ್ತುಗಳಲ್ಲಿ ಅಲ್ಲ ಉಂಟಾಗಿದ್ದು. ನಿಮಗೆ ಏನೇನು ಕಾಣಿಸ್ತಾ ಇದೆ? ನಿಮಗೆ ಇದು ಕಾಣಿಸ್ತಾ ಇದೆಯಾ? ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಕಾಣಿಸುವಂತ ಈ ಪೋಡಿಯಂ ಯಾವುದರಿಂದ ಉಂಟಾಗಿದ್ದಲ್ಲ? ನಿಮಗೆ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ? ಏನು ಕಾಣಿಸ್ತಾ ಇದೆ? ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ಯಾವುದ್ರಲ್ಲಿ ಮಾಡಿದ್ದು ಅಂತ ನಿಮಗೆ ಅನ್ನಿಸ್ತಾ ಇದೆ? ಮರದಿಂದ. ಆಗ ವಾಕ್ಯ ಹೇಳ್ತಿರೋದು, ಕಾಣಿಸುವಂತ ಈ ಪೋಡಿಯಂ ಮರದಿಂದ ಅಲ್ಲ ಮಾಡಿದ್ದು ಅಂತ ಅವರು ಏನು ಮಾಡಿದ್ರಂತೆ? ಗ್ರಹಿಸಿಕೊಂಡಿದ್ರಂತೆ. ಚೆನ್ನಾಗಿ ತಿಳ್ಕೊಳ್ಳಿದ್ದು. ಕಾಣಿಸುವಂತ ಈ ಪೋಡಿಯಂ ಯಾವುದರಿಂದ ಮಾಡಿದ್ದಲ್ಲ, ಮರದಿಂದ ಮಾಡಿದ್ದು ಅಲ್ಲ ಅಂತಾಗಿತ್ತು ಅವರ ತಿಳುವಳಿಕೆ. ಮತ್ತೆ ಯಾವುದರಿಂದ ಮಾಡಿದ್ದು? ದೇವರ ವಾಕ್ಯದಿಂದ ಮಾಡಿದ್ದು ಅಂತ ಹೇಳಿದಾಗಿತ್ತು ಅವ್ರು ಗ್ರಹಿಸಿದ್ದು. ಹಲ್ಲೆಲೂಯಾ. ಓಕೆ, ಯಾರು ಬರೆದಿದ್ದೋ ಪತ್ರಿಕೆ? ಪೌಲನ್ ಬರೆದಿರೋ ಪತ್ರಿಕೆ. ಪೌಲನಿಗೆ ಕರೆದುಬಿಟ್ಟು, ಓಕೆ ಇಲ್ಲ ಬೇಡಿ, ನಿಮಗೆ ಕರೆದುಬಿಟ್ಟು, ಓಕೆ ಬ್ರದರ್, ದೇವ್ರು ಹೇಳ್ತಿದ್ದಾನೆ
ನೀವು ಈ ಪೋಡಿಯಂ ಮಾಡಬೇಕು. ನಿಮಗೆ ಏನೇನು ಬೇಕು ಅದು ಕೇಳ್ಕೊ ಪ್ರಾರ್ಥನೆಯಲ್ಲಿ. ಏನೇನು ಬೇಡ್ಕೊಳ್ತೀರಾ? ಜೊರಗೆ ಹೇಳಿ. ಮರ ಬೇಕು, ಮತ್ತೆ ಗಮ್ ಬೇಕು, ಮತ್ತೆ ಮತ್ತೆ ಮಾಡೋಕೆ ಆಶಾರಿ ಬೇಡವಾ? ಆಶಾರಿ ಫ್ರೀಯಾಗಿ ಬರ್ತಾನಾ? ಏನು ಕೊಡಬೇಕು? ಹಣ ಬೇಕು. ದೇವ್ರ ಹತ್ರ ಏನು ಕೇಳ್ಕೊಳ್ತೀರಾ? ದೇವರೇ ಏನು ಕೊಡು? ಆಶಾರಿ ಕೊಡು, ಹಣ ಕೊಡು, ಮೊಳೆ ಕೊಡು, ಗಮ್ ಕೊಡು. ದೇವ್ರು ಏನು ಹೇಳ್ತಾನೆ? ನನ್ನ ಹತ್ರ ಇದೇನು ಇದೆಯಾ? ದೇವ್ರ ಹತ್ರ ಆಶಾರಿ ಇದ್ದಾನೆ. ಯಾತಕ್ಕೆ ನೀವು ಹಂಗೆ ಕೇಳಿದ್ದು? ನಿಮಗೆ ಅದು ಬೇಕು ಅಂತ ನೀವು ತಿಳ್ಕೊಂಡಿರೋದ್ರಿಂದ ಆಗಿದೆ ನೀವು ಹಂಗೆ ಪ್ರಾರ್ಥನೆ ಮಾಡಿದ್ದು. ಹಲ್ಲೆಲೂಯಾ. ಆದರೆ ಪೌಲನ್ ಏನು ತಿಳ್ಕೊಂಡಿದ್ದ? ಇದು ಮಾಡೋಕ್ಕೆ ಏನು ಬೇಕಂತ? ಕಾಣಿಸುವಂಥ ಈ ಪೋಡಿಯಂ ಯಾವುದ್ರಲ್ಲೆಲ್ಲ ಮಾಡಿದ್ದು? ಮೊಳೆಯಿಂದಲ್ಲ ಮಾಡಿದ್ದು, ಮರದಿಂದಲ್ಲ ಮಾಡಿದ್ದು, ಗಮ್ಮಿಂದಲ್ಲ ಮಾಡಿದ್ದು, ಮತ್ತೆ ಯಾವುದರಿಂದ ಮಾಡಿದ್ದು? ಅವಾಗ ಪೌಲೇ ಬಾರ ಇಲ್ಲಿ, ನಾಳೆ ಈ ಪೋಡಿಯಂ ಮಾಡು. ನಿನಗೇನು ಬೇಕು ನೀನು ಬೇಡ್ಕೊಳ್ತೀಯಾ? ಅವನೇನು ಬೇಡ್ಕೊಳ್ತಾನೆ ದೇವ್ರ ಹತ್ರ? ಸ್ವಾಮಿ ಏನು ಕೊಡು ಅಂತ ಬೇಡ್ಕೊಳ್ತಾನೆ. ಅವನ ತಿಳುವಳಿಕೆಯಲ್ಲಿ ಇದು ಮಾಡೋಕ್ಕೆ ಏನು ಸಾಕು? ಅವಾಗ ಅವನು ಏನು ಪ್ರಾರ್ಥನೆ ಮಾಡ್ಬೋದು ದೇವ್ರ ಹತ್ರ? ಸ್ವಾಮಿ ನಿನ್ನ ಒಂದು ಮಾತು ಸಾಕು ಸ್ವಾಮಿ ನನಗೆ. ಆಮೇನ್, ಹಲ್ಲೆಲೂಯಾ. ಅವಾಗ ಇಲ್ಲಿ ನೋವು ಬಂದ್ರು, ಎಲ್ಲಿ ನೋವು ಬಂದ್ರು ನಿನಗೇನು ಸಾಕು? ಚೆನ್ನಾಗಿ ಹೇಳಿ, ಚೆನ್ನಾಗಿ ಹೇಳಿ. ಆದರೆ ತಕ್ಷಣ ನಿನಗೆ ಆಸ್ಪತ್ರೆ ಬೇಕು, ಆಂಬುಲೆನ್ಸ್ ಬೇಕು, ಹೇಳ್ಬೇಕು, ದುಡ್ಡು ಬೇಕು ಅಂತ ಯಾರು ಹೇಳ್ಕೊಡ್ತಿರೋದು? ದೇವರ ಮಾತು ಸಾಕ. ಆಮೇನ್. ಹೆಂಗ್ ಪಾಸ್ಟರ್ ಆಗೋದು? ಹೆಂಗ್ ಪಾಸ್ಟರ್ ಆಗೋದು? ಯಾಕೆಂದ್ರೆ ಪವಿತ್ರಾತ್ಮ ನನ್ನ ಆಲೋಚನೆ ಏನಾಗಿರುತ್ತೆ ಅವಾಗ? ಅಯ್ಯೋ 8ನೇ ಕ್ಲಾಸ್ ಓದಿದ್ರೆ ಇವನಿಗೆ ಯಾರು ಏನು ಕೊಡ್ತಾರೆ, ಇದ್ರಲ್ಲಿ ಸೇವೆನಲ್ಲಿ ಚೆನ್ನಾಗಿ ಆಗದೇ ಇದ್ದರೆ ಇವನು ನಿಲ್ಲಿಸಿದ ಅಪರಾಧವನ್ನು ನನ್ನ ತಲೆ ಮೇಲೆ ಬರುತ್ತೆ. ಏನು ಬೇಕಿದೆ? ಪವಿತ್ರಾತ್ಮನ ಹೇಳ್ತಿರೋದಾ ಇದ ಅಂತ ಬರುತ್ತಾ? ಪ್ರಶ್ನೆಗಳು ಬರುತ್ತಾ? ಜೋರಾಗಿ ಹೇಳ್ರಿ, ಬರುತ್ತಾ? ಆದರೆ ಅದಕ್ಕಿಂತ ದೊಡ್ಡದಾಗಿ ಪವಿತ್ರಾತ್ಮನು ನನಗೆ ಅವನ ಬಗ್ಗೆ ಇದ್ದಂಥ ಯೋಚನೆಗಳನ್ನು ತೋರಿಸ್ತಾ ಇದ್ದ. ಹಲ್ಲೆಲೂಯಾ. ಅವನ ಬಗ್ಗೆ ಇರುವಂಥ ದೊಡ್ಡ 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 ಯೋಚನೆಗಳು, ಅವನ ರಾಜ್ಯಗಳು ಹೋಗ್ತಾ ಇರೋದು, ಅನೇಕ ರಾಜ್ಯಗಳು ಓಡಾಡ್ತಾ ಇರೋದು, ದೊಡ್ಡ 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 ಚಿತ್ರಗಳನ್ನು ನಾವು ತೋರಿಸ್ತಾ ಇದ್ದಿದ್ದು, ಅದು ನನಗೆ ಇನ್ನೂ ಕನ್ವಿನ್ಸಿಂಗ್ ಆಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2ನೇ ಪ್ರಶ್ನೆ ನನಗೆ ಬಂದಿಲ್ಲ ಅಲ್ಲಿ. ನನ್ನ ಹೆಂಡತಿ ಹತ್ರ ಕೇಳಬೇಕು, ಚರ್ಚ್ ಹತ್ರ ಕೇಳಬೇಕು, ಇನ್ನು ಹಿರಿಯವ್ರ ಹತ್ರ ಕೇಳಬೇಕು. ಯಾಕಂದರೆ ಅವನು ತೋರಿಸಿದ್ದಂಥ ಆಲೋಚನೆ ಅಷ್ಟು ದೃಢವಾಗಿರುವಂಥ ಆಲೋಚನೆ ಆಗಿತ್ತು ನನಗೆ ಅದು. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ಅವತ್ತು ನಾನು ಅದಕ್ಕೆ ವಿಧೇಯನಾಗದೆ ಇದ್ದಿದ್ರೆ ದೇವರು ಅವನ ಮೇಲಿರೋ ವಾಗ್ದಾನ ನೆರವೇರಿಸ್ತಾರೆ. ಒಂದು ವೇಳೆ 30ನೇ ವಯಸ್ಸಿನಲ್ಲೂ 40ನೇ ವಯಸ್ಸಿನಲ್ಲೂ ನೆರವೇರಿಸ್ತಾರೆ. ಆದರೆ ಅವತ್ತು ನಾನು ಶಬ್ದಕ್ಕೆ ವಿಧೇಯನಾಗದೆ ಇದ್ದಿದ್ರೆ ಅವನ ಮೇಲಿರುವಂಥ ವಾಗ್ದಾನ ಎಷ್ಟು ತಡವಾಗಿ ಹೋಗ್ತಿತ್ತು. ಹಲ್ಲೆಲೂಯಾ. ಅವಾಗ ಶಬ್ದವನ್ನು ಕೇಳಿಸ್ಕೊಂಡು ಅದಕ್ಕೆ ಮನಸ್ಸನ್ನು ಸಿದ್ಧ ಮಾಡಿಕೊಡದೆ ಇದ್ರೆ ಏನಾಗುತ್ತಂದರೆ ನನ್ನ ಮೇಲಿರುವಂಥ ಪದ್ಧತಿಗಳು ಮುಂದಕ್ಕೆ ಹೋಗ್ತಾ ಇರುತ್ತೆ, ವಾಗ್ದಾನಗಳು ಮುಂದಕ್ಕೆ ಹೋಗ್ತಾ ಇರುತ್ತೆ, ಕಾರ್ಯ ನಡಿದಂಗೆ ಬರ್ತದೆ, ಮತ್ತೆ ಮತ್ತೆ ಗುಂಡೀಲಿ ಬಿದ್ದು ಎದ್ದು ಬರಬೇಕಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಮನಸ್ಸನ್ನು ಸಿದ್ಧ ಮಾಡಬೇಕು. ಏನಕ್ಕೋಸ್ಕರ? ಪವಿತ್ರಾತ್ಮನ ಹೇಳುವಂಥ ಶಬ್ದ ಆಗಲ್ಲ. ಏನು ಮಾಡಬೇಕು? ಅಂತ್ಯದಲ್ಲಿ ನೀನು ಮಾತಾಡ್ತಾ ಇರೋದು ಅದು ಆಗುತ್ತೆ. ನನ್ನ ದೇವ್ರು ಮಾಡೇ ಮಾಡ್ತಾನೆ, ಕೊಟ್ಟೆ ಕೊಡ್ತಾನೆ. ಇದು ಹೇಳ್ತಾ ಕೂತಿದ್ದೆ. ನಾಟ್ ಔಟ್ಸೈಡ್, ಬಾಯಿಂದ ಹೊರಗಡೆ ಬರುವಂಥ ಮಾತಲ್ಲ ನಾನು ಹೇಳ್ಬರ್ತಿರೋದು. ನೀನು ನಿನ್ನ ಆ ಯೋಚನೆಗೆ ನೀನು ಗುಲಾಮನಾಗ್ಬಿಡಬಾರ್ದು. ಯಾಕಂದ್ರೆ ಯೋಚನೆಗೆ ಶಕ್ತಿ ಇದೆ. ಇವತ್ತು ನಾವು ಪುಣ್ಯ ಅಂತ ಹೇಳ್ಬಿಟ್ಟು ಹುಯ್ಯೋ ಅಂತ ಹೇಳ್ಬಿಟ್ಟು ಅವನನ್ನ ಹೆಂಗೆ ಚಿತ್ರ ಮಾಡ್ದ? ಮಿಡತೆಗಳಂಗೆ ಚಿತ್ರ ಮಾಡ್ಕೊಂಡು ಒಳಗಿಟ್ಟವನೇ. ಹಲ್ಲೆಲೂಯಾ. ಆದರೆ ಇಬ್ರು ಏನು ಹೇಳಿದ್ರು? ಯಾರ್ಯಾರು? ಯೋಶುವನು ಕಾಲೇಬರು ಏನು ಹೇಳಿದ್ರು? ನಮ್ಮ ಕೈಯಲ್ಲಿ ಯಾಕೆ ನಮಗೆ ಶಕ್ತಿ ಇದೆ, AK-47 ಇದೆ, ಅದಕ್ಕಾಗುತ್ತೆ ಅಂತಾರ? ನಮ್ಮ ಕೈಯಲ್ಲಿ ಆಗುತ್ತೆ. ಯಾಕೆ ಗೊತ್ತಾ? ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲ, ಒಂದೇ ಒಂದು ಗೊತ್ತಿರೋದು, ನಮ್ಮ ಕೈಯಲ್ಲಿ ಆಗುತ್ತೆ. ಯಾಕೆ? ಒಳಗಿಂದ ಬಂದಿದ್ದು ದೇವರು ಪಟ್ಟಣವನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದಂತ ಮಾತಾಗಿದೆ ಅವ್ರಿಗೆ ಬಂದಿದ್ದು.
ಹಲ್ಲೆಲೂಯಾ. ಮಿಡತೆಗಳು ಬಂದಿಲ್ಲ ಅವ್ರ ಮನಸ್ಸೊಳಗೆ, ಭಯಾನಕವಾಗಿದ್ದ ಅನಾಖ್ಯ ಚಿತ್ರ ಬಂದಿಲ್ಲ. ಅವರೊಳಗೆ ಬಂದಿದ್ದು ಸುಮಾರು ವರ್ಷಗಳ ಮುಂಚೆ ದೇವರು ಹೇಳಿದಂಥ ಒಂದು ಮಾತು, ಈ ಪಟ್ಟಣವನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದಂಥ ಮಾತಾಗಿತ್ತು. ಹಲ್ಲೆಲೂಯಾ. ಅಬೋಧ ಮನಸ್ಸಿನಲ್ಲಿ ತುಂಬಿಡಬೇಕಾಗಿರೋದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಅಬೋಧ ಮನಸ್ಸಿನಲ್ಲಿ ಏನು ತುಂಬಿಟ್ಟಿದ್ದೀಯ? ಸೋದೋದಂಥ ಚಿತ್ರಗಳ, ನೀನು ಸರಿಯಾಗಲ್ಲ ಅಂತ ಹೇಳಿದಂಥ ಮಾತುಗಳ, ನಿನ್ನ ಗಂಡ ಹೊಡೆದಿದ್ದಂಥ ಮಾತುಗಳ, ಏನು ನಿನ್ನ ಮನಸ್ಸಿನಲ್ಲಿ, ನಿನ್ನ ಅಬೋಧ ಮನಸ್ಸಲ್ಲಿ ಇವತ್ತು ಬೇಟೆ ಆಡ್ತಾ ಇರೋದು? ಇವತ್ತು ಬಲ್ಲ ಹೊಂದ್ಕೋಬೇಕಾಗಿ ಪವಿತ್ರಾತ್ಮನ ಹಿಡ್ಕೊಂಡಿದ್ದಾನೆ. ಎದ್ದು ಬರಬೇಕಾಗಿರೋದು ನಿನ್ನ ಕೆಲಸವಾಗಿದೆ ಇವತ್ತು. ಹಲ್ಲೆಲೂಯಾ. ಪವಿತ್ರಾತ್ಮನ ಕರ ಹಿಡ್ಕೊಂಡಿದ್ದಾನೆ. ಮನಸ್ಸೊಂದು ಹೊಸದಾದರೆ ಇವತ್ತು ಎದ್ದು ಕುಣಿದಾಡ್ಕೊಂಡು ಹೋಗೋಕ್ಕಿರುವಂಥ ಶಕ್ತಿಯನ್ನು ತುಂಬಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಹಲ್ಲೆಲೂಯಾ. ನಮಗೆ ಎದ್ದಿತ್ಕೊಳ್ಳೋಕ್ಕಾಗುತ್ತಾ? ಒಂದು ನಿಮಿಷಕ್ಕೆ ಎದ್ದಿತ್ಕೊಳ್ಳೋಕ್ಕಾಗುತ್ತಾ? ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೋ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಲಾರ್ಡ್. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಇವತ್ತು ಪವಿತ್ರಾತ್ಮ ನಿನ್ನ ಕರ ಹಿಡಿಯಕ್ಕೆ ಬಂದಿದ್ದಾನೆ. He is here to touch your heart today. Thank you, Jesus. Lift you up. ನಿನ್ನ ಮೇಲೆ ತೆಗೆದುಕೊಳ್ಳಕ್ಕೆ ಬಂದಿದ್ದಾನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಮಜ್ಜೆ ಮಾಂಸಗಳನ್ನು ಹರಿದಾಕಿ ಒಳಗಡೆ ಹೋಗೋಕ್ಕಾಗುವಂಥ ಇಬ್ಬಾಯಿ ತಲೆ ಇರುವಂಥ ಕತ್ತಿ ಇವತ್ತು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಅದು ನಿನ್ನ ಪ್ರಾಣನ ಒಳಗೆ ಹೋಗುತ್ತೆ. ಅದಕ್ಕೆ ನಿನ್ನ ಪ್ರಾಣನ ಒಳಗೆ ಏನಿದೆ ಅಂತ ಚೆನ್ನಾಗಿ ಗೊತ್ತಿದೆ ಇವತ್ತು. Thank you, Jesus. Unconscious mind is not the place where you have to keep all garbages. The garbage ಇಟ್ಕೋಬೇಕಾಗಿರುವಂಥ ಜಾಗವಲ್ಲ. ನಿನ್ನ ಟೀಚರ್ ಹೇಳಿದ್ದಾರೆ ನೀನು ಎಂದಿಗೂ ಸರಿ ಆಗಲ್ಲ ಅಂತ ಹೇಳಿ. ನಿನ್ನ ತಂದೆ ತಾಯಿ ಹೇಳಿದ್ದಾರೆ ನೀನು ಚೆನ್ನಾಗಾಗಲ್ಲ ಅಂತ ಹೇಳಿ. ಅಯ್ಯೋ ಪಾಸ್ಟರ್, ಹೆಂಗಾದ್ರೂ ಒಂದು ಮದುವೆ ಆದರೆ ಸರಿ ಆಗುತ್ತೆ ಅಂತ ಹೇಳಿದಾಗ, ಓ ಮದುವೆ ಆಗಿದ್ದಂಥ ಮೊದಲನೇ ದಿವಸ ಅವ್ರು ನನ್ನನ್ನು ಬೈದಿದ್ದು ಕೇಳಿಸ್ಕೊಂಡು ನಾನು ಜೀವಿಸದೆ ಬೇಡ ಅಂತ ತೀರ್ಮಾನ ಮಾಡಿದೆ. ನನ್ನ ಕನಸುಗಳೆಲ್ಲ ಒಡೆದೋದಂಥ ದಿವಸವಾಗಿತ್ತು ನನ್ನ ಮದುವೆ ಆದಂಥ ದಿವಸ. ನನ್ನ ಸ್ವಂತ ತಂದೆ ನನ್ನನ್ನು ಪ್ರೀತಿಸ್ತಾ ಇಲ್ಲ. ಬಿಟ್ಕೊಡಿ ಇವತ್ತು, ಬಿಟ್ಕೊಡಿ ಇವತ್ತು. ಯಾಕಂದ್ರೆ ನೀವು ಹಿಡ್ಕೊಂಡಿರುವಂತ ಒಂದೊಂದ್ರ ಜೊತೆಗೂ ದುರಾತ್ಮಗಳಿದೆ. ಇಫ್ ದೇರ್ ಇಸ್ ಅ ರೂಟ್, ದೇರ್ ಇಸ್ ಸ್ಪಿರಿಟ್ ಅಟ್ಯಾಚ್ಡ್ ವಿತ್ ದಟ್. ದುಃಖದ ಜೊತೆಗೆ ದುಃಖಾತ್ಮ ಇದೆ. ಸ್ಪಿರಿಟ್ ಆಫ್ ಸ್ಯಾಡ್ನೆಸ್. ಭಯದ ಜೊತೆಗೆ ಭಯಾತ್ಮವಿದೆ. ತಿರಸ್ಕಾರದ ಜೊತೆಗೆ ತಿರಸ್ಕಾರದ ಆತ್ಮ ಇದೆ. ಇಟ್ಸ್ ರೂಲಿಂಗ್ ಯು. ನಿನ್ನನ್ನು ಗುಲಾಮನಾಗಿ ಇಟ್ಕೊಂಡಿದೆ. ಬಿಟ್ಕೊಡಿ, ಬಿಟ್ಕೊಡಿ ಇವತ್ತು, ಬಿಟ್ಕೊಡಿ ಇವತ್ತು. ಎಸ್ ಎಸ್, ಎಲ್ಲರೂ ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ. ಅವ್ನು ಬಿಡುಗಡೆ ಕೊಡ್ತಿದ್ದಾನೆ ಇವತ್ತು. ಕೆಲ ಕಟ್ಟುಗಳು ಮುರಿತಾ ಇದೆ ಇವತ್ತು. ಹೋ 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 ಹೋ. ಯಾರು ಹೇಳಿದ್ರು ನೀನು ಚಂದ ಇಲ್ಲ ಅಂತ? ಯಾರು ಹೇಳಿದ್ರು ನೀನು ನೋಡಕ್ಕೆ ಚಂದ ಇಲ್ಲ ಅಂತ? ನೀವುನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರಿಲ್ಲ. ನೀವುನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆಯು ನಿಮಗೆ. ಕಮಾನ್. ನನ್ನ ಕೈಗಳ ನೆತ್ತಿ ನಿನ್ನನ್ನೆಂದೆಂದು ಆರಾಧಿಸುವೆ. ಸ್ತುತಿಗೆ ಯೋಗ್ಯನು. ಎಲ್ಲರೂ ಹೇಳೋಣವೇ? ಓ ಮಹಿಮೆಯು ನಿಮಗೆ. ನನ್ನ ಕೈಗಳ ನೆತ್ತಿ
ನಿನ್ನನ್ನೆಂದೆಂದು ಆರಾಧಿಸುವೆ, ನೀ ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರಿಲ್ಲ, ನೀ ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರು ಇಲ್ಲ. Come on, English children. You deserve the glory and the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we lift your holy name. Come on, for you are great, you do miracles so great, there is no one else like you, there is no one else. ನೀ ಉನ್ನತ, ನೀ ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ನೀ ಉನ್ನತ, ನೀ ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರು ಇಲ್ಲ. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. Come on, hallelujah. ನಿನ್ನ ಹಾಗೆ ಪ್ರೀತಿಸುವ ದೇವರೊಬ್ಬನೂ ಇಲ್ಲ, ನಿನ್ನ ಹಾಗೆ ನಮ್ಮನ್ನು ಸ್ವಸ್ಥ ಮಾಡುವ ದೇವರೊಬ್ಬನೂ ಇಲ್ಲ, ನಿನ್ನ ಹಾಗೆ ನಮ್ಮ ಕಣ್ಣೀರನ್ನು ಒರೆಸುವುದಷ್ಟೇ ಅಲ್ಲ, ನಮ್ಮ ಕಣ್ಣೀರನ್ನು ನಿಲ್ಲಿಸುವಂತ ದೇವರೊಬ್ಬನೂ ಇಲ್ಲ, ನಿನ್ನ ಹಾಗೆ ನಮ್ಮನ್ನು ಸಂತೈಸುವ ದೇವರು ಒಬ್ಬನೂ ಇಲ್ಲಪ್ಪ. ಓ, ನಿನ್ನ ಹಾಗೆ ನಮ್ಮನ್ನು ಆದರಿಸಿ ಪರಾಂಬರಿಸಿ ಕೈ ಹಿಡಿದು ಮೇಲೆ ಕೆತ್ತುವ ದೇವರು ಒಬ್ಬನೂ ಇಲ್ಲ ಸ್ವಾಮಿ. ಓ, hallelujah, Lord. Thank you, Jesus. ಅತ್ಯದ್ಭುತ ಮಂತ್ರಿಯ ದೇವ, ಅತ ನಿತ್ಯ ಪಿತಾ ವೀರ ದೇವ, ಉನ್ನತ ದೇವರು ಅತಿಶಯ ಸೂರ್ಯನು, ರಾಜಾದಿರಾಜ ಮಸೀಹ, ಅತ್ಯದ್ಭುತ ಮಂತ್ರಿಯ ದೇವ, ಅತ ನಿತ್ಯ ಪಿತಾ ವೀರ ದೇವ, ಉನ್ನತ ದೇವರು ಅತಿಶಯ ಸೂರ್ಯನು, ರಾಜಾದಿರಾಜ ಮಸಿ. ಹರಲವೇ ಇವತ್ತು ನಿನ್ನ ಅಬೋಧ ಮನಸ್ಸಿನಲ್ಲಿ ಏನಿದೆ ಅಂತ ನೀನು ಇವತ್ತು ಐಡೆಂಟಿಫೈ ಮಾಡಿದ್ಯಾ.
ಅದನ್ನ ಇವತ್ತು ಬಿಟ್ಟು ಹೊರಗಡೆ ಹೋಗೋಕೆ ಹೇಳು. ಕ್ಷಮಿಸ್ಬೇಕಾ ಕ್ಷಮಿಸಿ ಬಿಡು. ಎಷ್ಟೇ ದೊಡ್ಡ ತಪ್ಪು ಮಾಡಿರೋರಾಗಿರಲಿ, ನೀನು ಕ್ಷಮಿಸೋದ್ರಿಂದ ಅವರಿಗೆಲ್ಲ ಉಪಕಾರ, ನಿನಗೆ ಉಪಕಾರ ಬರಕ್ ಹೋಗ್ತಾ ಇದೆ. ಬಿಟ್ಕೊಡೋದು. ಕ್ಷಮಿಸುವರಿದ್ರೆ ಕ್ಷಮಿಸಿ ಬಿಟ್ಕೊಡೋದು ನಿನ್ನ ಮನಸ್ಸಿನಿಂದ. ಇಟ್ಕೊಳಕ್ ಹೋಗ್ಬೇಡ. ಅದೆಷ್ಟೇ ದೊಡ್ಡ ತಪ್ಪು ಮಾಡಿರೋರಾಗಲಿ ಇಟ್ಕೊಳಕ್ ಹೋಗ್ಬೇಡ. ಡೂ ನಾಟ್ ಕೀಪ್ ಎನಿ ರಾಂಗ್ಸ್. ತಪ್ಪುಗಳೆಲ್ಲ ಇಟ್ಕೊಳಕ್ ಹೋಗ್ಬೇಡ. ಮೊದಲನೇ ಕಮ್ಯಾಂಡ್ಮೆಂಟ್ ಇಂದ ದೂರ ಆಗ್ತಿದ್ಯಾ. ಅನೇಕ ಬಾರಿ ನೀನು ಸೋತೋಗಿರ್ಬೋದು, ಆದ್ರೆ ಸೋಲುಗಳ ಚಿತ್ರ ನೀನು ಇಟ್ಕೊಳಕ್ ಹೋಗ್ಬೇಡ. ಹೊರಗಡೆ ತೆಗೆದಾಕಿ ಇವತ್ತು ಅದನ್ನ. ಹೋಗಕ್ಕೆ ಹೇಳಿ ಇವತ್ತು. ಗಂಡ ಬೈದಿದ್ದಂಥ ಮಾತುಗಳು ಬಿಟ್ಟಾಕಿ ಅದನ್ನ. ಹೆಂಡತಿ ಹೇಳಿದಂಥ ಮಾತುಗಳು ಬಿಟ್ಟಾಕಿ ಅದನ್ನ. ಅತ್ತೆ ಮಾವ ಹೇಳಿದಂಥ ಮಾತುಗಳು ಬಿಟ್ಟಾಕಿ ಇವತ್ತು. ಎಲ್ಲ ತೆಗೆದಾಕಿ ಇವತ್ತು. ನಿಮ್ಮ ಅಬೋಧ ಮನಸ್ಸಿನಿಂದ ಎಲ್ಲ ತೆಗೆದಾಕಿ ಇವತ್ತು. ಅದಕ್ಕೊಳಗೆ ಇವತ್ತು ತುಂಬಕ್ಕಾಗುತ್ತಾ? ಸಿದ್ಧವಾಗಿದ್ದೀರಾ ಇವತ್ತು ತುಂಬಕ್ಕೆ? ತುಂಬಬೇಕಾಗಿರೋದನ್ನ ತುಂಬಿ ಇವತ್ತು. ವಾಕ್ಯವನ್ನ ತುಂಬಿ. ದೇವರ ವಾಕ್ಯ ಹೇಳ್ತಿದೆ, ನಿನ್ನನ್ನ ನನ್ನ ಸ್ವರೂಪದಲ್ಲೂ ನನ್ನ ಭಾವದಲ್ಲೂ ನಾನು ನಿನ್ನನ್ನು ಚಿತ್ರಿಸಿದ್ದೇನೆ, ಮಾಡಿದ್ದೇನೆ. ನಿನ್ನ ಹೆಸರು ನನ್ನ ಅಂಗೈಯಲ್ಲಿ ನಾನು ಚಿತ್ರಿಸಿದ್ದೇನೆ. ಬರ್ಕೊಳ್ಳಿ ನಿಮ್ಮ ಅಬೋಧ ಮನಸ್ಸಿನ ಒಳಗೆ ಅದನ್ನು ಬರ್ಕೊಳ್ಳಿ. ಅದನ್ನ ನಿನ್ನ ಕಣ್ಣಿನ ಗುಡ್ಡೆಯಪ್ಪ, ಅದು ನಾನು ಕಾಯ್ತೀನಿ. ನಾನು ಬರೀರಿ ಅದನ್ನ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಾನು ನಿನ್ನ ಹೆಸರನ್ನ ದೂತರಿಗೆ ಕಲ್ಪಿಸಿದ್ದೇನೆ. ಬರೀರಿ ಮಾತ್ರ. ಬರೀರಿ. ಸಿಂಹದ ಗವಿಯ ಮಧ್ಯದಲ್ಲಿ ನನ್ನನ್ನು ಬಿಡಿಸುವಾತನೊಬ್ಬ ಜೀವಿಸುತ್ತಾ ಇದ್ದಾನೆ. ಬರೀರಿ. ಬೆಂಕಿಯ ಮಧ್ಯದಲ್ಲಿ 4ನೇವನಾಗಿ ಇಳಿದು ಬರುವವನು ನನ್ನ ಜೊತೆಗಿದ್ದಾನೆ. ಬರೀರಿ. ಬಾಸುಂಡೆಗಳಲ್ಲಿ ನನಗೆ ಗುಣ ಇದೆ. ಅಬೋಧ ಮನಸ್ಸಿನಲ್ಲಿ ಬರೀರಿ ಇವತ್ತು. ಯಾವ ರೋಗವು ಸೌಖ್ಯ ಮಾಡಕ್ಕಾಗುವಂತ ಬಾಸುಂಡೆಗಳಲ್ಲಿ ಗುಣ ಇದೆ ಇವತ್ತು. ಬರೀರಿ. ಅಬೋಧ ಮನಸ್ಸಿನಲ್ಲಿ ಬರೀರಿ. ಇಸ್ರಾಯೇಲಿಗೆ ವಿರೋಧವಾಗಿ ಯಾವ ಆಭಿಚಾರವು ಫಲಿಸೋದಿಲ್ಲ. ಬರೀರಿ ನಿಮ್ಮ ಅಬೋಧ ಮನಸ್ಸಿನ ಒಳಗೆ. ನೀತಿವಂತರೇ, ದೇವರು ನಿನ್ನನ್ನು ಆಶೀರ್ವದಿಸಕ್ಕೆ ಹೋಗ್ತಾ ಇದ್ದಾನೆ. ಬರೀ ನಿನ್ನ ಮನಸ್ಸಿನ ಒಳಗೆ. ಬರೀ ಎತ್ತ ತಂದೆ ತಾಯಿ ನನ್ನನ್ನು ಕೈ ಬಿಡ್ಬೋದು, ಆದ್ರೆ ನನ್ನ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಕೊನೆವರೆಗೂ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದಾನೆ. ಬರೀರಿ. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ನೀನು ದೇಶಗಳಿಗೆ ಆಶೀರ್ವಾದವಾಗ್ತೀಯ. ನಿನ್ನನ್ನು ನನ್ನ ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸ್ತೇನೆ. ನೀನು ಕೊಡುವವನಾಗ್ತೀಯ, ಇಸ್ಕೊಳ್ಳುವವನಲ್ಲ. ಬರೀ ಮಗನೇ ಇವತ್ತು. ನಿನ್ನ ಅಂತರಾತ್ಮದೊಳಗೆ ಬರೀ. ನೀನು ಕೊಡುವವನಾಗ್ತೀಯ, ಇಸ್ಕೊಳ್ಳುವವನಲ್ಲ. ಬರೀ ಇವತ್ತು. ಶಬದಲರ ಖಾರ ಬಸ್ಸೆ. ಬರೀರಿ ಇವತ್ತು. ನೀರು ನಿನ್ನ ತಲೆ ಮೀರಿ ಹೋದ್ರು ನೀನು ಮುಳುಗೋಗೋದಿಲ್ಲ. ಬೆಂಕಿಯಲ್ಲಿ ನಡಿಬೇಕಾಗಿ ಬಂದ್ರೇನು ನಿನ್ನ ಕಾಲು ಸುಟ್ಟು ಹೋಗೋದಿಲ್ಲ. ಬರೀರಿ. ಅಬೋಧ ಮನಸ್ಸಿನಲ್ಲಿ ಬರೀರಿ. ಇವತ್ತು ನಿನಗೆ ಯಾವ ಆಪತ್ತು ಬಂದ್ರೇನು ನಿನ್ನ ಮನಸ್ಸಿನ ಒಳಗೆ ಮೊದಲು ಬರಬೇಕಾಗಿರೋದು ದೇವರ ವಾಕ್ಯವಾಗಿರಬೇಕು. ಅವನು ಏರಿಯೋ ಗೋಡೆಗಳನ್ನ ಬೀಳಿಸಿರುವ ಆತನು, ಕೆಂಪು ಸಮುದ್ರವನ್ನ ಎರಡಾಗಿ ಮಾಡಿರುವ ಆತನು. ಬರೀರಿ ಚಿತ್ರವನ್ನ. ಏಲಿಯಾವಿಗೆ ಕಾಗೆಯಿಂದ ಊಟವನ್ನ ಕೊಟ್ಟವನು. ಬರೀರಿ ಇವತ್ತು. ಅಬೋಧ ಮನಸ್ಸು ತುಂಬಿರಲಿ ವಾಕ್ಯ. ಅದಕ್ಕೊಳಗೆ ಗಾರ್ಬೇಜ್ ಇಟ್ಕೋಬೇಕಾಗಿರೋ ಜಾಗ ಅಲ್ಲ, ಕೆಸರು ಇಟ್ಕೋಬೇಕಾಗಿರೋ ಜಾಗ ಅಲ್ಲ ಅದು. ನನ್ನ ಮನವೇ, ಅವನು ಮಾಡಿದ ಉಪಕಾರಗಳೊಂದನ್ನು ಮರೆಯಬೇಡ. ನಿನ್ನ ಮನಸ್ಸಿನ ಒಳಗೆ ಅವನು ಮಾಡಿದ ಉಪಕಾರಗಳಾಗಿರ್ಬೇಕು ಇಟ್ಕೋಬೇಕಾಗಿರೋದು. ಬರೀರಿ ಇವತ್ತು. ಬರೀರಿ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you, Lord. Thank you.
ಅವನ ಹತ್ರ ಮಾತಾಡು ಅಂತ ಕೇಳ್ಕೊಳ್ಳಿ. ಸ್ವಾಮಿ ನನ್ನೊಟ್ಟಿಗೆ ಮಾತಾಡಪ್ಪ. ಟಾಕ್ ಟು ಮೀ ಲಾರ್ಡ್. ನನ್ನ ಸೃಷ್ಟಿಸಿದವನೇ, ನನ್ನ ರೂಪಿಸಿದವನೇ, ನೀನಿಲ್ಲದೆ ನಾನಿಲ್ಲ. ನನ್ನ ಸೃಷ್ಟಿಸಿದವನೇ, ರಾಜ ನನ್ನ ರೂಪಿಸಿದವನೇ, ನೀನಿಲ್ಲದೆ ನಾನಿಲ್ಲ. ನಾನು ಬಾಳುವುದು ನಿನ್ನ ಕೃಪೆಯೇ, ನಾನು ಬದುಕಿರುವುದು ನಿನ್ನ ಕೃಪೆಯೇ, ನನ್ನ ಮೇಲೆ ಕೆತ್ತುವುದು ನಿನ್ನ ಕೃಪೆಯೇ. ನಾನು ಬಾಳುವುದು ನಿನ್ನ ಕೃಪೆಯೇ, ನಾನು ಬದುಕುವುದು ನಿನ್ನ ಕೃಪೆಯೇ, ನನ್ನ ಮೇಲೆ ಕೆತ್ತುವುದು ನಿನ್ನ ಕೃಪೆಯೇ. ನಿನ್ನ ಕೃಪೆಯೇ ಸಾಕು, ನಿನ್ನ ಕೃಪೆಯೇ ಬೇಕು, ನಿನ್ನ ಕೃಪೆಯು